ನಮಸ್ಕಾರ ಸ್ನೇಹಿತರೆ, ಸರ್ಕಾರದ ಯೋಜನೆಗಳು ಎಸ್ಪೆಷಲಿ ಅಗ್ರಿಕಲ್ಚರ್ ಲಾಸ್ಟ್ 1 ಇಯರ್ದು ಡಿಸ್ಕಸ್ ಮಾಡ್ತಾ ಇದ್ದೀನಿ. ಈ ಜನವರಿ ಫೆಬ್ರವರಿ ತನಕನೂ ಕೂಡ ಇದರಲ್ಲಿದೆ. ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ಗಳು ಡಿಸ್ಕಸ್ ಮಾಡೋಣ. ಇಲ್ಲಿ KS ಮೇನ್ಸ್ ಎಕ್ಸಾಮ್ ಆಗಿದೆ, ಅಥವಾ ಅಗ್ರಿಕಲ್ಚರ್ ನಿಮಗೆ AO ಎಕ್ಸಾಮ್ಸ್ ಆಗಿರ್ಬೋದು, ಗ್ರೂಪ್ B ಎಕ್ಸಾಮ್ಸ್ ಆಗಿರ್ಬೋದು, ಗ್ರೂಪ್ C ಎಕ್ಸಾಮ್ಸ್ ಆಗಿರ್ಬೋದು, ಇವೆಲ್ಲದಕ್ಕೂ ಕೂಡ ಇದು ಇಂಪಾರ್ಟೆಂಟ್ ಆಗಿರುತ್ತೆ. ನಾನು ನೋಡಿ 2023-24 ಬೇಕಾ, ಅದನ್ನು ಕೂಡ ನಾವು ಡಿಸ್ಕಸ್ ಮಾಡಿದ್ದೀವಿ. ಓಕೆ, ಅದನ್ನು ಕೂಡ ನಾವು ಡಿಸ್ಕಸ್ ಮಾಡಿದ್ದೀವಿ. ಅದನ್ನು ಕೂಡ ತಾವು ನೋಡ್ಬೋದು. ನಮ್ಮ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ಗೆ ಹೋದರೆ ನಿಮಗೆ ಲಿಂಕ್ಸ್ಗಳನ್ನ ಶೇರ್ ಮಾಡ್ತೀವಿ, ಅಥವಾ ನಾನು 2023-24 ಮಾಡಿರ್ತಕ್ಕಂಥ ಸ್ಕೀಮ್ಸ್ಗಳನ್ನು ನಾನು ಪ್ಲೇಲಿಸ್ಟೇ ಇದೆ, ಪ್ಲೇಲಿಸ್ಟ್ ಲಿಂಕ್ ಕೂಡ ಕೊಟ್ಟಿರ್ತೇನೆ. ಆ್ಯಂಡ್ ಇದು 2024-25 ಸಾಲಿಗೆ ಹೆಲ್ಪ್ ಆಗ್ತಕ್ಕಂಥದ್ದು. ಸೊ ಎಸ್ಪೆಷಲಿ ಅಗ್ರಿಕಲ್ಚರ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಅಪ್ಕಮಿಂಗ್ ಎಕ್ಸಾಮ್ಸ್. ಏನೇನಿದೆ ಎಲ್ಲದಕ್ಕೂ ತುಂಬ ಇಂಪಾರ್ಟೆಂಟ್ ಇದು. ಮೇನ್ಸಲ್ಲೂ ಕೇಳ್ತಾನೆ, ಬೇರೆ ಬೇರೆ ಎಕ್ಸಾಮ್ಗಳಲ್ಲೂ ಕೂಡ ಕೇಳ್ತಾನೆ. ಫಸ್ಟ್ PM ಕಿಸಾನ್ ಬಂದ್ಬಿಡ್ತಾನೆ. ಎವರ್ಗ್ರೀನ್, ಇದು ಎವರ್ಗ್ರೀನ್ ಒಂದು ಸ್ಕೀಮ್ ಅಂತ ಹೇಳ್ಬೋದು. PM ಕಿಸಾನ್ ಬಗ್ಗೆ ಹೇಳಬೇಕು ಅಂತಂದ್ರೆ ನಿಮ್ಗೆ ಗೊತ್ತಿದೆ, 6,000 ರೂಪಾಯಿ ಕೊಡ್ತಕ್ಕಂಥದ್ದು ಸ್ನೇಹಿತರೆ. ಎಷ್ಟು ಸರ್? 6,000 ರೂಪಾಯಿ ಕೊಡ್ತಾರೆ. ಈ 6,000 ರೂಪಾಯಿ ಅಂತಕ್ಕಂಥದ್ದು ಏನಿದೆ, 6,000 rupees ಪರ್ ಆ್ಯನಮ್ಗೆ ಕೊಡ್ತಕ್ಕಂಥದ್ದು. ಇದೊಂದು ರೈತರಿಗೆ ಆರ್ಥಿಕ ನೆರವು ಅಂತ ಹೇಳ್ಬೋದು. ಬೇರೆ ಬೇರೆ ಏನು ಆರಂಭಗಳು ಮಾಡ್ತಾರೆ ಅಗ್ರಿಕಲ್ಚರ್ಗೆ ಸಂಬಂಧಪಟ್ಟಂತೆ ಹೆಲ್ಪ್ ಆಗ್ತಕ್ಕಂಥದ್ದು. ಇದು 2019 ಫೆಬ್ರವರಿ 24 ಪ್ರಾರಂಭಿಸಲಾಗುತ್ತೆ. ಅತಿ ಸಣ್ಣ ರೈತರಿಗೆ ಕೃಷಿ ಚಟುವಟಿಕೆಯಲ್ಲಿ ನೇರ ಆದಾಯ ಬೆಂಬಲವನ್ನು ಖಚಿತಪಡಿಸೋಕ್ಕೋಸ್ಕರ ಇದನ್ನ ತರಲಾಗುತ್ತೆ. ಕೃಷಿ ವಲಯದ ಆರ್ಥಿಕ ಸ್ಥಿರತೆಯನ್ನು ಉತ್ತೇಜಿಸೋಕ್ಕೋಸ್ಕರ ಕಾಮನ್ ಸರ್ವಿಸ್ ಸೆಂಟರ್ಗಳಲ್ಲಿ ಭೇಟಿ ನೀಡಿ ಅಲ್ಲಿಂದ ಅವರು ರಿಜಿಸ್ಟ್ರೇಷನ್ ಕೂಡ ಮಾಡ್ಕೋಬಹುದು. ಇನ್ನು PM ಕಿಸಾನ್ ಬಗ್ಗೆ ಲಕ್ಷಣಗಳು ನೋಡಿ. ಇದರಲ್ಲಿ ಯಾರು ಇನ್ಕ್ಲೂಡ್ ಆಗ್ತಾರೆ, ಯಾರು ಎಕ್ಸ್ಕ್ಲೂಡ್ ಆಗ್ತಾರೆ, ಯಾರು ಇದರಿಂದ ಹೊರಗೆ ಫಲಾನುಭವಿಗಳು ಯಾರು, ಇದು ತುಂಬಾ ಇಂಪಾರ್ಟೆಂಟ್. ಎಕ್ಸಾಮ್ ಅಲ್ಲಿ ಕೇಳ್ತಾನೆ. ಒಂದು 2,000 ರೂಪಾಯಿ ಹಂಗೆ 4 ತಿಂಗಳಿಗೊಮ್ಮೆ 6,000 ರೂಪಾಯಿ ತನಕ ಕೊಡ್ತಕ್ಕಂಥ ಯೋಜನೆ. ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಎಷ್ಟು ಸರ್? 6,000 ತನಕ. ಒಂದು ಸೆಕೆಂಡ್ ಹೈಲೈಟರ್ ತಗೊಳ್ಳೋಣ. ಇಲ್ಲಿ ನೋಡಿ, 6,000 ತನಕ ನಿಮಗೆ ಪ್ರತಿ ತಿಂಗಳು 2,000 ಹಂಗೆ DBT ಟ್ರಾನ್ಸ್ಫರ್ ಅಂತ ಕೊಡ್ತಾರೆ. 3 ಕಂತುಗಳಲ್ಲಿ 1 ವರ್ಷದಲ್ಲಿ. 2 ಹೆಕ್ಟೇರ್ ಯಾರು ಕೊಡ್ತಾರೆ? 2 ಬದಲು ಸ್ಟಾರ್ಟಿಂಗ್ ಅಲ್ಲಿ 2 ಹೆಕ್ಟೇರ್ ಇರೋರ್ಗೆ ಮಾತ್ರ, ಅತಿ ಸಣ್ಣ ರೈತರಿಗೆ ಅಂತಿತ್ತು. 2019 ಏನಾಗುತ್ತೆ, 19 ಅದನ್ನ ಹಿಡುವಳಿಯನ್ನ ತಗೊಳ್ಳಲ್ಲ, ಎಲ್ಲರಿಗೂ ಅಪ್ಲಿಕಬಲ್ ಅಂತ ಆಗುತ್ತೆ. ಹಾಗಂದ ತಕ್ಷಣ ಎಲ್ಲರಿಗೂ ಇದೆಯಾ? ಒಂದಷ್ಟು ಜನ ಎಕ್ಸ್ಕ್ಲೂಷನ್ ಬರ್ತಾರೆ ಇದರಿಂದ ಹೊರಗಡೆ. ಯಾರು ಅಂತ ಹೇಳ್ತೀನಿ. ಇದೊಂದು ಕೇಂದ್ರದ 100% ಕೇಂದ್ರೀಯ ಯೋಜನೆ, 100% ಸೆಂಟ್ರಲ್ ಸೆಕ್ಟರ್ ಸ್ಕೀಮ್. ಇದು PM ಕಿಸಾನ್ ಆನ್ಲೈನ್ ಪೋರ್ಟಲ್ ಕೂಡ ಈಗ ಚಾಲನೆ ಮಾಡಿದ್ರೆ ಅದ್ರ ಬಗ್ಗೆ ಕೂಡ ತಿಳಿಸ್ತೀನಿ. ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯದ ಅಡಿಯಲ್ಲಿ ಜಾರಿಗೆ ಆಗಿರ್ತಕ್ಕಂಥದ್ದು. ಇದರ ಯೋಜನೆ ಅಡಿ ಯಾರು ಹೊರಗಿರ್ತಾರೆ? ಕೆಲವು ವರ್ಗದ ಫಲಾನುಭವಿಗಳು, ಅಂದ್ರೆ ಸಾಂಸ್ಥಿಕ ಭೂಮಾಲೀಕರು, ಇನ್ಸ್ಟಿಟ್ಯೂಷನಲ್ ಲ್ಯಾಂಡ್ ಹೋಲ್ಡರ್ಸ್ ಅಂತ ಕರಿತೀವಿ. ಅಂದ್ರೆ ಬಿಸ್ನೆಸ್ ಮಾಡಕ್ಕೆ ಅಂತ, ಈಗ ಫಾರ್ಮರ್ ಪ್ರೊಡ್ಯೂಸರ್ ಆರ್ಗನೈಸೇಷನ್ ಮಾಡ್ಕೊಂಡಿರ್ತಾರೆ, ಬಿಸ್ನೆಸ್ ಮಾಡಿ ಅಂತವ್ರನ್ನ ವರ್ಗಿರ್ತಾರೆ. ಮತ್ತೆ ಸರ್ಕಾರಿ ನೌಕರು, ಗ್ರೂಪ್ D 4ನೇ ವರ್ಗ, ಗ್ರೂಪ್ D ಮತ್ತೆ 4th ಸ್ಟೇಜ್ ನೌಕರರು ಅಂತ ಏನ್ ಕರಿತೀವಿ, ಅಂತವ್ರನ್ನ ಹೊರಗಿಟ್ಟು ಅಂತವ್ರಿಗೆ ಇದು ಸಿಗುತ್ತೆ. ಅಂತವ್ರು ಬಿಟ್ಟು ಗ್ರೂಪ್ C, ಗ್ರೂಪ್ A, ಗ್ರೂಪ್ B ಕೆಲಸ ಮಾಡ್ತಕ್ಕಂಥ ಸರ್ಕಾರಿ ನೌಕರರಿಗೆ ಇದು ಇಲ್ಲ. ಮತ್ತೆ ಹಿಂದಿನ ಯಾವುದೇ ಆದಾಯ ತೆರಿಗೆಯ ರಿಟರ್ನ್ಸ್ ನ ಸಲ್ಲಿಸಿದವರಿಗೆ ಹಿಂದಿನ ಪ್ರೀವಿಯಸ್ ವರ್ಷದಲ್ಲಿ ಅವರು ಅಪ್ಲೈ ಮಾಡಕ್ ಆಗಲ್ಲ, ಮಾಡಿದ್ರು ಅದನ್ನ ತಗೊಳ್ಳಲ್ಲ. ಮತ್ತೆ 10,000 ಅದಕ್ಕಿಂತ ಹೆಚ್ಚಿನ ಮಾಸಿಕ ಪಿಂಚಣಿ, ನಿವೃತ್ತ ಹೊಂದಿರತಕ್ಕಂಥ ಪಿಂಚಣಿ ತಗೋತಾ ಇದ್ದಾರೆ 10,000ಕ್ಕಿಂತ ಜಾಸ್ತಿ ಅಂದ್ರೆ ಅವರು ವೈದ್ಯರು, ಇಂಜಿನಿಯರು, ಆರ್ಕಿಟೆಕ್ಚರ್ಸು, ವಕೀಲರು, ಚಾರ್ಟೆಡ್ ಅಕೌಂಟ್ಸು. ಸೊ ಇವರು ಎಲ್ಲರೂ ಕೂಡ ಇದರಿಂದ ಹೊರಗಿಡಲಾಗಿದೆ. ಓಕೆ, ಸೊ ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ PM ಕಿಸಾನ್ ಬಗ್ಗೆ ಸ್ನೇಹಿತರೆ. ಇನ್ನು PM ಕಿಸಾನ್ ಮೊಬೈಲ್ ಆಪ್ ಕೂಡ ಅಭಿವೃದ್ಧಿಪಡಿಸಿದ್ದಾರೆ. ಈ ಅಭಿವೃದ್ಧಿಯಲ್ಲಿ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯ ಸಹಾಯದೊಂದಿಗೆ ನ್ಯಾಷನಲ್ ಇನ್ಫಾರ್ಮೆಟಿಕ್ಸ್ ಸೆಂಟರ್ ಈ ಸಂಸ್ಥೆ ಸೇರಿ ಇದನ್ನು ಅಭಿವೃದ್ಧಿಪಡಿಸಿರ್ತಕ್ಕಂಥದ್ದು. ಇದರ ಅಡಿಯಲ್ಲಿ ಹೋಗಿ ರೈತರು ನೋಂದಾಯಿಸ್ಕೋಬಹುದು, ಅರ್ಜಿ ಸಲ್ಲಿಸಬಹುದು, ಅದರ ಒಂದು ಸ್ಥಿತಿಯನ್ನ ಪರಿಶೀಲನೆ ಮಾಡಬಹುದು, ಸ್ಟೇಟಸ್ಗಳನ್ನ ನೋಡಬಹುದು, ನವೀಕರಣದ ಬಗ್ಗೆ ಏನಾದ್ರು ಮಾಹಿತಿಗಳಿದ್ರೆ ನೋಡಬಹುದು. ಅದೇ ತರ PM ಕಿಸಾನ್ ಪೋರ್ಟಲ್ ಅಂತಿದೆ. ಇಟ್ ಈಸ್ ಆಲ್ಸೋ ವೆಬ್ ಬೇಸ್ಡ್ ಪ್ಲಾಟ್ಫಾರ್ಮ್. ಇದರಲ್ಲಿ ಬೋತ್ ಫಾರ್ಮರ್ ಅಂಡ್ ಸ್ಟೇಕ್ ಹೋಲ್ಡರ್ PM ಕಿಸಾನ್ ಅಂದ್ರೆ ಈ PM ಕಿಸಾನ್ ಯಾರು ಸರ್ಕಾರದ ವತಿಯಿಂದ ಡಿಪಾರ್ಟ್ಮೆಂಟ್ಗಳು ಇಂಪ್ಲಿಮೆಂಟ್ ಮಾಡ್ತಾರೆ, ಅವರು ಸ್ಟೇಟಸ್ಗಳನ್ನ ಚೆಕ್ ಮಾಡಕ್ಕಿರ್ತಕ್ಕಂಥದ್ದು PM ಕಿಸಾನ್ ಪೋರ್ಟಲ್. ಓಕೆ, ಸೊ ವೆರಿ ಇಂಪಾರ್ಟೆಂಟ್ ಇದು. ನೆಕ್ಸ್ಟ್ ಬರ್ತೇನೆ. ಈ ನಾಮ್ ಅಂದ್ರೆ ಏನು? ವೆರಿ ಇಂಪಾರ್ಟೆಂಟ್ ಸ್ಕೀಮ್ ಇದು. ಈ ನ್ಯಾಷನಲ್ ಅಗ್ರಿಕಲ್ಚರ್ ಮಾರ್ಕೆಟ್ ಸ್ಕೀಮ್ ಅಂತ ಕರಿತೀವಿ. ಇದು 2024 ಡಿಸೆಂಬರ್ ಹೊತ್ತಿಗೆ 23 ರಾಜ್ಯ 4 ಕೇಂದ್ರಾಡಳಿತ ಪ್ರದೇಶಗಳು 1,383 ಮಂಡಿಗಳನ್ನು ಸ್ಥಾಪಿಸಲಾಗಿದೆ. APMC ಗೊತ್ತಲ್ಲ ನಿಮಗೆ? APMC ಏನಿತ್ತು, ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ,
ಏನಿತ್ತು ಅದನ್ನ ಇಂಟಿಗ್ರೇಟ್ ಮಾಡಿರ್ತಕ್ಕಂಥದ್ದು ಈ ನಾಮ್. ಈ ನಾಮ್ ಅಂದ್ರೆ ನ್ಯಾಷನಲ್ ಅಗ್ರಿಕಲ್ಚರ್ ಮಾರ್ಕೆಟ್ ಅಂತ. ಇದು ಏಕೀಕೃತ ಯೂನಿಯನ್ ರಾಷ್ಟ್ರೀಯ ಮಾರುಕಟ್ಟೆ ರಚಿಸಲು ಭಾರತ ಸರ್ಕಾರ ಪ್ಯಾನ್ ಇಂಡಿಯಾ ಎಲೆಕ್ಟ್ರಾನಿಕ್ ವ್ಯಾಪಾರ ವೇದಿಕೆಯಾಗಿ ಕಾರ್ಯನಿರ್ವಹಿಸುತ್ತೆ. ಇದನ್ನ 2016 ಏಪ್ರಿಲ್ ಅಲ್ಲಿ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯ ಏನಿದೆ ಸ್ನೇಹಿತರೆ, ರೈತ ಕಲ್ಯಾಣ ಸಚಿವಾಲಯ, ಇದು ಸಣ್ಣ ರೈತ ಕೃಷಿ ವ್ಯವಹಾರಗಳ ಒಕ್ಕೂಟದ ಅಡಿಯಲ್ಲಿ ಮಾಡಲಾಗುತ್ತೆ. ಇದು ಮೇನ್ ಪರ್ಪಸ್ ಏನು, ನಮಗೆ ಒಂದೊಂದು ಮಂಡಿಲಿ ಒಂದೊಂದು ತರ ಇರಬಾರ್ದು, ಎಲ್ಲಾ ಕಡೆ ಟ್ರಾನ್ಸ್ಪರೆನ್ಸಿ ಇರಬೇಕು, ಎಫಿಷಿಯನ್ಸಿ ಇರಬೇಕು, ಯಾರು ಎಲ್ಲಿ ಬೇಕಾದ್ರೂ ಮಾರಾಟ ಮಾಡಬಹುದು, ಎಲ್ಲಿಗೆ ಬೇಕಾದ್ರೂ ಅವರ ಒಂದು ಖರೀದಿ ಎಲ್ಲಿಂದ ಬೇಕಾದ್ರೂ ಮಾಡಬಹುದು, ಇಲ್ಲಿಂದನೇ ಖರೀದಿ ಮಾಡಬೇಕು. ಅದಕ್ಕೆ ಇಟ್ ಈಸ್ ಎ ಯೂನಿಫೈಡ್ ಏಕೀಕೃತ ರಾಷ್ಟ್ರೀಯ ಮಾರುಕಟ್ಟೆ ವೇದಿಕೆ ಅಂತ ಹೇಳ್ತಕ್ಕಂಥದ್ದು. ಇದೇನ್ ಮಾಡುತ್ತೆ, ಎಲ್ಲ ಕೃಷಿ ಉತ್ಪನ್ನ APMC ಗಳನ್ನ ಸಂಯೋಜನೆ ಮಾಡುತ್ತೆ, ಇಂಟರ್ ಕನೆಕ್ಟ್ ಮಾಡುತ್ತೆ. ಎಲ್ಲ ರೈತರು, ವ್ಯಾಪಾರಿಗಳು, ಖರೀದಿದಾರರು ಆನ್ಲೈನ್ ವ್ಯಾಪಾರ ಮಾಡಬಹುದು. ಇದರಿಂದ ಮಧ್ಯವರ್ತಿಗಳ ಹಾವಳಿಗಳನ್ನ ತಡಿಬಹುದು. ದಿಸ್ ಇಸ್ ದ ಮೇನ್ ಇಂಪಾರ್ಟೆಂಟ್ ಅದು. ಓಕೆ, ಎಲೆಕ್ಟ್ರಾನಿಕ್ ನ್ಯಾಷನಲ್ ಅಗ್ರಿಕಲ್ಚರ್ ಮಾರ್ಕೆಟ್ ಈ ನಾಮ್ ಅಂತಕ್ಕಂಥದ್ದು. ಇದರ ಲಕ್ಷಣಗಳು ನೋಡಿದಾಗ ಅಂತರ್ರಾಜ್ಯ ಅಂತರ್ ಮಾರುಕಟ್ಟೆ ವ್ಯಾಪಾರ, ನಾನು ಈಗಲೇ ಹೇಳಿದೆ, ನೀವು ಇಲ್ಲೇ ನಿಮ್ಮ ನೀವು ಎಲ್ಲಿ ಬೆಳಿತೀರಾ ಅಲ್ಲೇ ಮಂಡಿಗಳಲ್ಲೇ ಹೋಗ್ಬೇಕು ಅಂತ ಇದರಲ್ಲಿ ಏನಿಲ್ಲ. ಅಂತರ್ರಾಜ್ಯ ಮತ್ತು ಅಂತರ್ ಮಾರುಕಟ್ಟೆ ವ್ಯಾಪಾರದಲ್ಲಿ ನೀವು ನೋಡ್ಕೋಬಹುದು. ಒಂದು ಇನ್ನೊಂದು ನೈಜ ಸಮಯದ ಬೆಲೆ, ಆ ರಿಯಲ್ ಟೈಮ್ ಒಂದು ಪ್ರೈಸ್ ಅಂತ ಏನ್ ಕರುತ್ತೆ, ಆ ಟೈಮಲ್ಲಿ ಏನ್ ಪ್ರೈಸ್ ಇರುತ್ತೆ, ಓಕೆ, ಬೇಡಿಕೆ ಮತ್ತೆ ಸಪ್ಲೈ ಮೇಲೆ ಡಿಪೆಂಡ್ ಆಗಿರುತ್ತಲ್ಲ, ಆ ಪ್ರೈಸ್ ನಿಮಗೆ ಈಗ ಇವಾಗ ಕಮ್ಮಿ ಇದೆ ಬೇಡಿಕೆ, ಕಮ್ಮಿಗೆ ನೀವು ಪರ್ಚೇಸ್ ಮಾಡ್ಬೋದು. ಓಕೆ, ಮಾರಾಟ ಮಾಡೋರು ಇವಾಗ ತುಂಬಾ ಬೇಡಿಕೆ ಜಾಸ್ತಿ ಆ ಟೈಮಲ್ಲಿ ಅದಕ್ಕೆ ಮಾರಾಟ ಮಾಡ್ಬೋದು. ಇಂದೊಂದು ದಿನದ್ದು ಯಾವುದೋ ದಿನದ್ದು ಹಂಗಲ್ಲ, ಮಧ್ಯವರ್ತಿಗಳ ಬೆಲೆ ಕುಶಲತೆನ ತೆಗೆದಾಕತ್ತಿದ್ದು. ಓಕೆ, ಅವ್ರ ಇಂಟರ್ಫಿಯರೆನ್ಸ್ ಗಳನ್ನ ತೆಗೆದಾಕತ್ತೆ. ಆನ್ಲೈನ್ ಪಾವತಿಗಳು ಮತ್ತು ನಗದು ರಹಿತ ವಹಿವಾಟುಗಳು ಆಗ್ತಕ್ಕಂಥದ್ದು, ಬ್ಯಾಂಕ್ ಖಾತೆ DBT ಮುಖಾಂತರ ನೀವು ಡೈರೆಕ್ಟ್ ಟ್ರಾನ್ಸ್ಫರ್ ಮಾಡಬಹುದು. ಗುಣಮಟ್ಟ ಪರೀಕ್ಷೆ ಮೌಲ್ಯಮಾಪನ ಆನ್ಲೈನ್ ಇರೋದ್ರಿಂದ ಅಲ್ಲಿ ನಿಮಗೆ ಕ್ವಾಲಿಟಿನೂ ಕೂಡ, ಅಲ್ಲಿನ ಒಂದು ಪ್ರಯೋಗಗಳಿಂದ ಕ್ವಾಲಿಟಿ ಚೆಕ್ ಕೂಡ ಆಗಿರ್ತದೆ, ಅವೆಲ್ಲ ಅಲ್ಲಿ ಮಾಡ್ಬೇಕಾಗತ್ತೆ. ಹಾಗಾಗಿ ಮೊಬೈಲ್ ಅಪ್ಲಿಕೇಶನ್, ಈ ನಾಮ್ ಅಂತಕ್ಕಂಥ ಮೊಬೈಲ್ ಅಪ್ಲಿಕೇಶನ್ ಮುಖಾಂತರ ಇವೆಲ್ಲ ನೀವು ಮಾಡಬಹುದು. ಇದು ಇದರ ಪ್ರಮುಖ ಲಕ್ಷಣಗಳು. ನೋಡಿ, ಇವೆಲ್ಲ ನೀವು ಅಗ್ರಿಕಲ್ಚರ್ ಸಂಬಂಧಪಟ್ಟಂತೆ KS ಎಕ್ಸಾಮ್ ಬರೀತೀರಲ್ವಾ, ಅಗ್ರಿಕಲ್ಚರ್ ರಿಲೇಟೆಡ್ ಏನಾದ್ರು ಕೊಟ್ಟಾಗ ನಿಮ್ಮ ಟ್ಯಾಲೆಂಟ್ ಮೇಲೆ ಹೋಗುತ್ತೆ. ಈ ಒಂದು ಸ್ಕೀಮ್ಸ್ಗಳನ್ನ, ಈ ಒಂದು ಪ್ರಮುಖವಾದ ಲಕ್ಷಣಗಳನ್ನ, ಕ್ಯಾರೆಕ್ಟರಿಸ್ಟಿಕ್ಸ್ ನ, ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಸಿಗ್ನಿಫಿಕೆನ್ಸ್ಗಳನ್ನ, ಇವನ್ನೆಲ್ಲ ಹೆಂಗೆ ನೀವು ಯೂಸ್ ಮಾಡ್ತೀರಾ, ಯಾವ್ದ್ರಲ್ಲಿ ಯೂಸ್ ಮಾಡಬಹುದು, ಅದು ನಿಮ್ಮ ಟ್ಯಾಲೆಂಟ್ ಮೇಲೆ ಹೋಗುತ್ತೆ. ಅದಕ್ಕಾಗಿ ಈ ಪಾಯಿಂಟ್ಸ್ ಎಲ್ಲ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. And this is the most important scheme. Next scheme, Kisan Credit Card Scheme, very important scheme. ಇದು ಸಂಬಂಧಪಟ್ಟಂತೆ ಬೇರೆ ಬೇರೆ ಕರೆಂಟ್ ಅಫೇರ್ಸ್, ಬಟ್ ಮೋಸ್ಟ್ ಇಂಪಾರ್ಟೆಂಟ್ ಅಂದ್ರೆ ಈಗಿನ ಬಜೆಟ್ ಏನು 25-26 ಬಜೆಟ್ ಏನಾಯ್ತು, ಯೂನಿಯನ್ ಬಜೆಟ್, ಅದರಲ್ಲಿ ನಮ್ಮ ಇಂಟ್ರೆನ್ಸ್ ಸಬ್ವೆನ್ಷನ್ ಸ್ಕೀಮ್ ನ ಅಡಿಯಲ್ಲಿ ಮಾರ್ಪಾಡಿಸಿದ ಬಡ್ಡಿ ಸಹಾಯಧನ ಯೋಜನೆ ಅಡಿ ಸಾಲದ ಮಿತಿಯನ್ನ 3 ಲಕ್ಷ ತನಕ ಕೊಡ್ತಾ ಇದ್ನ 5 ಲಕ್ಷಕ್ಕೆ ಸರ್ಕಾರ ಹೆಚ್ಚಳ ಮಾಡಿದೆ. ಕಿಸಾನ್ ಕ್ರೆಡಿಟ್ ಕಾರ್ಡ್ ಬಗ್ಗೆ ನಿಮ್ಗೆ ಬೇಸಿಕ್ಸ್ ಕೇಳಬಹುದು. ಏನ್ ಕೇಳಬಹುದು, ಇದು ಯಾವಾಗ ಬಂತು? ಭಾರತ ಸರ್ಕಾರದ ಉಪಕ್ರಮ ಆಗಸ್ಟ್ 1998 ಅಲ್ಲಿ ಬರುತ್ತೆ, ನಬಾರ್ಡ್ನ ಮೂಲಕ ಪ್ರಾರಂಭಿಸಲಾಗುತ್ತೆ 1998 ಅಲ್ಲಿ. ಇದು ರೈತರಿಗೆ ಸಕಾಲಿಕ ಮತ್ತು ಸಾಕಷ್ಟು ಸಾಲಗಳನ್ನು ಒದಗಿಸುವ ಗುರಿಯನ್ನು ಹೊಂದಿದೆ. ಅಂದ್ರೆ ಅವರು ಬೆಳೆಬೇಕಾದ್ರೆ ಬೀಜಗಳಿಗಾಗಿರ್ಬೋದು, ಗೊಬ್ಬರಗಳಿಗಾಗಿರ್ಬೋದು, ಕಟಾವ್ ನಂತರ ಒಂದಿಷ್ಟು ಟ್ರಾನ್ಸ್ಪೋರ್ಟೇಷನ್ಸ್ಗಾಗಿರ್ಬೋದು, ಅಥವಾ ಮಾರುಕಟ್ಟೆಗೆ ತಲುಪಿಸಕ್ಕಾಗಿರ್ಬೋದು, ಈ ತರ ಅವರ ಒಂದು ಜೀವನೋಪಾಯಕ್ಕಾಗಿರ್ಬೋದು, ಈ ತರ ಬೇರೆ ಬೇರೆ ಸ್ಟೇಜ್ಗಳಲ್ಲಿ ಬೇರೆ ಬೇರೆ ಇದರಲ್ಲಿ ಈ ಒಂದು ದುಡ್ಡು ಹೆಲ್ಪ್ ಆಗುತ್ತೆ ಅವ್ರಿಗೆ. ಯಾವಾಗ ಬೇಕಾದ್ರೂ ಅವರು ಈ ಕ್ರೆಡಿಟ್ ಕಾರ್ಡ್ನ ಯೂಸ್ ಮಾಡಿ ತಗೋಬಹುದು. ನೋಡಿ, ಇದು ವೆರಿ ಇಂಪಾರ್ಟೆಂಟ್. ಮೊದಲು ಇದು ಬರೀ ಯಾರ್ಯಾರಿಗಿತ್ತು, ಬರೀ ರೈತರಿಗೆ, ಅಂದ್ರೆ ಕೃಷಿ ಬೆಳೆಯೋರ್ಗೆ ಅಂತ ಇತ್ತು. 2018-19 ಸ್ನೇಹಿತರೆ, 2018 ಮತ್ತೆ 19 ಸಾಲಿನಲ್ಲಿ ಇದನ್ನ ಕೃಷಿ ಅಲೈಟ್ ಸೆಕ್ಟರ್ಸ್ಗೂ ಇದನ್ನ ಮಾಡ್ತಾರೆ. ಅಂದ್ರೆ ಫಾರ್ ಎಕ್ಸಾಂಪಲ್, ಬರೀ ಅತಿ ಸಣ್ಣ ರೈತರುಗಳಿಗೆ ಒಂದೇ ಅಲ್ಲ, ಇಂಡಿವಿಜುವಲ್ ಫಾರ್ಮರ್ಸ್ ಅಂತೀವಿ, ಅದರಲ್ಲಿ ಒಬ್ಬೊಬ್ರು ಶೇರ್ ಇಟ್ಕೊಂಡಿರ್ಬೋದು, ಯಾರಿಗೆ ಬೇಕಾದ್ರು. ಈಗ ಫಾರ್ಮರ್ ಪ್ರೊಡ್ಯೂಸರ್ ಆರ್ಗನೈಸೇಷನ್, ಅವರು ಬರ್ಬೋದು, ಸ್ವಸಹಾಯ ಗುಂಪುಗಳು, ಓಕೆ, ಅವರು ಮತ್ತೆ ಜಾಯಿಂಟ್ ಲಯಬಿಲಿಟಿ ಗ್ರೂಪ್ಸ್, ಮೀನುಗಾರರು. ನೋಡಿ, ಇದು ಮೀನುಗಾರರು ಇನ್ಕ್ಲೂಡ್ ಮಾಡ್ತಾರೆ, ಡೈರಿ ರೈತರು, ಕೋಳಿ ಸಾಕಣೆ, ಅಲೈಟ್ ಸೆಕ್ಟರ್ಸ್ ಅಂತ ಕರಿತೀವಿ, ಅಗ್ರಿಕಲ್ಚರ್ ಅಲೈಟ್ ಸೆಕ್ಟರ್ಸ್ ಅಂತ, ತೋಟಗಾರಿಕೆ, ಇವರೆಲ್ಲರಿಗೂ ಕೂಡ ಅರ್ಹತೆ ಇದೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಇಂಥದ್ದು ಎಕ್ಸಾಮ್ ಅಲ್ಲಿ ನಿಮಗೆ ಪ್ರಶ್ನೋತ್ತರಗಳಲ್ಲಿ ಕೇಳ್ತಾನೆ, MCQs ಗಳಲ್ಲಿ. ಇನ್ನು ಇದರ ಪ್ರಮುಖ ಲಕ್ಷಣ ಏನು? ಸಾಲ ಸೌಲಭ್ಯ, ಓಕೆ, ಕೃಷಿ ವೆಚ್ಚಗಳಿಗೆ ಸಂಬಂಧಪಟ್ಟಂತೆ ನಾನು ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಕೈಗೆಟ್ಟಿಗೋ ಬಡ್ಡಿ ದರ, ನೋಡಿ 2% ಬಡ್ಡಿ ದರ, ಇಂಟ್ರೆಸ್ಟ್ ಸಬ್ವೆನ್ಷನ್. ನೀವು ಕರೆಕ್ಟ್ ಆಗಿ ನೀವು ದುಡ್ಡನ್ನ ಆ ಒಂದು ಏನ್ ನೀವು ತಗೊಂಡಿರ್ತೀರಾ ಆ ಒಂದು ಇಯರ್, ಆ ಒಂದು ಡೇಟ್ ಅಲ್ಲಿ ನೀವು ಪಾವತಿ ಮಾಡ್ಬಿಟ್ರೆ 3%ಕ್ಕೂ ಹೆಚ್ಚುವರಿ ಆಗಿ ನಿಮ್ಗೆ ಇಂಟ್ರೆಸ್ಟ್ ಸಬ್ವೆನ್ಷನ್, ಅಂದ್ರೆ ಕಡಿಮೆ ಬಡ್ಡಿನ ಕಮ್ಮಿ ಮಾಡ್ತಾರೆ. 2% ಕಮ್ಮಿ ಮಾಡ್ತಾರೆ. ಕರೆಕ್ಟ್ ಟೈಮಲ್ಲಿ ನೀವು ಸಮಯಕ್ಕೆ ಸರಿಯಾಗಿ ಮಾಡೋ 3% ಕೂಡ ಬಡ್ಡಿ ದರವನ್ನು ಕಮ್ಮಿ ಮಾಡ್ತಾರೆ ನಿಮ್ಗೆ. ಅದಕ್ಕೆ ಅಲ್ಲಿರ್ತಕ್ಕಂಥ ಬಡ್ಡಿಗೆ 1.6 ಲಕ್ಷದ ಒಂದು ಸಾಲಗಳಿಗೆ ಯಾವುದೇ ಮೇಲಾಧಾರಗಳನ್ನ ಇದರಲ್ಲಿ ತಗೊಳ್ಳಲ್ಲ. ಓಕೆ, ಇಲ್ಲಿದೆ ನೋಡಿ, ಹೊಂದಿಕೊಳ್ಳುವ
ಮರುಪಾವತಿ ವೇಳಾಪಟ್ಟಿ ಅಂತ ಏನ್ ಕರಿತೀವಿ ನಾವು ಇದರಲ್ಲಿ, ಹೊಂದಿಕೊಳ್ಳುವ ಮರುಪಾವತಿ ಮೇಲ ಅಂದ್ರೆ ನೀವು ಯಾವುದೇ ಒಂದು 1.6 ಲಕ್ಷದವರೆಗೆ ಸಾಲಗಳನ್ನ ತಗೊಂಡು ಅದಕ್ಕೆ ಯಾವುದೇ ಮೇಲಾಧಾರ ಅಗತ್ಯ ಇಲ್ಲ ನಿಮಗೆ. ಓಕೆ, ಅಪ್ ಟು 3 lakhs ತನಕ ಕೊಡ್ತಾರೆ. ಮತ್ತೆ ಇಲ್ಲಿ ವಿಮಾ ರಕ್ಷಣೆ ಕೂಡ, ನೀವು ಕಿಸಾನ್ ಕ್ರೆಡಿಟ್ ಕಾರ್ಡ್ ಅಲ್ಲಿ ದುಡ್ಡು ತಗೊಂತ ರೈತರಿಗೆ ಅಲ್ಲೇ ನಿಮಗೆ ಏನಾಗುತ್ತೆ, ರೈತರು ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಅಡಿ ಕೂಡ ಆಟೋಮೆಟಿಕ್ ಆಗಿ ನೀವು ಒಳಗೆ ಒಳಗೊಳ್ತೀರ. ನೈಸರ್ಗಿಕ ವಿಕೋಪ ಆದಾಗ, ಕೀಟಗಳು, ರೋಗಗಳೆಲ್ಲ, ಬೆಳೆ ವೈಫಲ್ಯ ಆದಾಗ ಅದೆಲ್ಲ ಕವರೇಜ್ ಆಗಿರುತ್ತೆ. ATM ಕಮ್ ಡೆಬಿಟ್ ಕಾರ್ಡ್ ಸೌಲಭ್ಯ ಕೂಡ ಈ ಕಿಸಾನ್ ಕ್ರೆಡಿಟ್ ಕಾರ್ಡ್ ಅದರ ತರ ಕಾರ್ಯನಿರ್ವಹಿಸುತ್ತೆ. ದುಡ್ಡು ತಗೊಳಕೋಸ್ಕರ ನೀವು ದುಡ್ಡು ಕೂಡ, ಕ್ಯಾಶ್ ಕೂಡ ಡ್ರಾ ಮಾಡ್ಕೋಬಹುದು. ಸೊ ಈಗ ಅದನ್ನ 5 ಲಕ್ಷ ಮಾಡಿದ್ದಾರೆ. ಮತ್ತೆ ಇದನ್ನ ನವೀಕರಣ ಮಾಡಬೇಕಾಗತ್ತೆ. ಅದು ಒಂದ್ಸಲ ನೀವು ಕೊಟ್ಟರೆ ನಿಮ್ಗೆ ಅದು 5 ವರ್ಷ ಮಾನ್ಯವಾಗಿರುತ್ತೆ. ಆಮೇಲೆ ಅದನ್ನ ರಿನ್ಯೂ ಮಾಡ್ಕೋಬೇಕಾಗತ್ತೆ. ಓಕೆ, ಆವಾಗ ಸಾಲದ ಮಿತಿ ಕೂಡ ಹೆಚ್ಚಿಗೆ ಮಾಡ್ತಾ ಹೋಗ್ತಾರೆ. ಫೈನ್. ಸೊ ನೆಕ್ಸ್ಟ್ ಬರ್ತೀನಿ ಸ್ನೇಹಿತರೆ, ನಮೋ ಡ್ರೋನ್ ದೀದಿ ಅಂತಕ್ಕಂಥದ್ದು. ವಾಟ್ ಈಸ್ ನಮೋ ಅಂತಕ್ಕಂಥದ್ದೇನು? ನಮೋ ಡ್ರೋನ್ ದೀದಿ ಇಲ್ಲಿದೆ ನೋಡಿ. ನಮೋ ಡ್ರೋನ್ ದೀದಿ ಅಂದ್ರೆ ನ್ಯೂ ಅಗ್ರಿಕಲ್ಚರ್ ಮಾರ್ಕೆಟ್ ಆರ್ಡರ್ ಅಂತ ಕರಿತೀವಿ. ನಮೋ ಅಂದ್ರೆ ಫುಲ್ ಫಾರ್ಮ್ ನ್ಯೂ ಅಗ್ರಿಕಲ್ಚರ್ ಮಾರ್ಕೆಟ್ ಆರ್ಡರ್ ಅಂತ. ಇದನ್ನ ನಮ್ಮ ಕೃಷಿ ಮತ್ತು ರೈತ ಕಲ್ಯಾಣ ಇಲಾಖೆ ಅಡಿಯಲ್ಲಿ ಪ್ರಾರಂಭಿಸಲಾಗಿದೆ. ನಮ್ಮ ದೀನ್ ದಯಾಳ್ ಅಂತ್ಯೋದಯ ಯೋಜನಾ, ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಮಿಷನ್ ಅಡಿಯಲ್ಲಿ ಆ ತಂತ್ರಜ್ಞಾನ ಯೂಸ್ ಮಾಡಿಕೊಂಡು ಇದು ಎಸ್ಪೆಷಲಿ ಸೆಲ್ಫ್ ಹೆಲ್ಪ್ ಗ್ರೂಪ್, SHG ಅಂತ ಏನ್ ಕರಿತೀವಿ, ಸೆಲ್ಫ್ ಹೆಲ್ಪ್ ಗ್ರೂಪ್ಸ್, 14,500 ಮಹಿಳಾ ಸ್ವಸಹಾಯ ಗುಂಪುಗಳ ಸಬಲೀಕರಣಕ್ಕೋಸ್ಕರ ತಂದಿರೋದು. ಅದಕ್ಕೆ ಡ್ರೋನ್ ದೀದಿ ಅಂತ ಕರೀತಾರೆ. ಯಾರಿಗೆ ಸರ್? ಸೆಲ್ಫ್ ಹೆಲ್ಪ್ ಗ್ರೂಪ್ಸ್. ಇದು ವೆರಿ ಇಂಪಾರ್ಟೆಂಟ್. ಇದು ಕೇಂದ್ರ ವಲಯದ ಯೋಜನೆ, ಸೆಂಟ್ರಲ್ ಸೆಕ್ಟರ್ ಸ್ಕೀಮ್. ಒನ್ಸ್ ಅಗೇನ್ ಇದರಲ್ಲಿ ಏನಪ್ಪಾ ಮಾಡ್ತಾರೆ ಅಂದ್ರೆ ಒಂದಷ್ಟು ಸ್ವಸಹಾಯ ಗುಂಪುಗಳನ್ನ ಐಡೆಂಟಿಫೈ ಮಾಡ್ತಾರೆ. 24ರಿಂದ 20 ತನಕ 14,500 ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ನ ಹೆಲ್ಪ್ ಮಾಡಬೇಕು ಅನ್ನೋದು ಗುರಿ ಹೊಂದಿದೆ. ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯದ ಅಡಿಯಲ್ಲಿ ಬರ್ತಕ್ಕಂಥ ಒಂದು ಸ್ಕೀಮ್ ಇದು. ಇದರಲ್ಲಿ ಏನಾಗುತ್ತೆ ಅಂದ್ರೆ ಇದು ಇಂಪ್ಲಿಮೆಂಟೇಷನ್ ತುಂಬಾ ಜನ ಇದರಲ್ಲಿ ಏನೇನಂದ್ರೆ ಇಷ್ಟ ಸರ್, ಡ್ರೋನ್ ದೀದಿ ಅಂದ್ರೆ ಡ್ರೋನ್ ಕೊಡ್ತಾರೆ ಅಂತ ನಿಮ್ಗೆ ಅರ್ಥ. ಕೇಂದ್ರ ಮಟ್ಟದಲ್ಲಿ ಕೃಷಿ ರೈತರ ಕಲ್ಯಾಣ ಇಲಾಖೆ, ಅಧಿಕಾರಿಗಳ ಸಮಿತಿ ಇಲಾಖೆ, ಗ್ರಾಮೀಣಾಭಿವೃದ್ಧಿ ಇಲಾಖೆ, ಗ್ರಾಮೀಣಾಭಿವೃದ್ಧಿ ಬೇಕು, ಯಾಕೆ ಗ್ರಾಮೀಣ ಪ್ರದೇಶಗಳಲ್ಲಿ ಕೊಡ್ತಕ್ಕಂಥದ್ದು. ರಸಗೊಬ್ಬರ ಇಲಾಖೆ ಕೂಡ ಬೇಕಾಗುತ್ತೆ, ನಾಗರಿಕ ವಿಮಾನ ಸಚಿವಾಲಯ ಬೇಕಾಗುತ್ತೆ, ಯಾಕಂದ್ರೆ ಡ್ರೋನ್ ಕೊಡ್ತಾರೆ. ಹಾಗಾಗಿ ಮಹಿಳಾ ಮತ್ತು ಮಕ್ಕಳ, ಯಾಕಂದ್ರೆ ಇದು ಸೆಲ್ಫ್ ಹೆಲ್ಪ್ ಗ್ರೂಪ್ಸ್, ಸ್ವಸಹಾಯ ಸಂಘ ಮಹಿಳೆಯರಿಗೆ ಕೊಡೋದ್ರಿಂದ ಈ 4 ಸಚಿವಾಲಯಗಳು ಒಟ್ಟಿಗೆ ಕಾರ್ಯನಿರ್ವಹಿಸುತ್ತೆ. ಇದನ್ನ ಗ್ರಾಮೀಣಾಭಿವೃದ್ಧಿ ಇಲಾಖೆ ಹೆಚ್ಚುವರಿ ಕಾರ್ಯದರ್ಶಿ ಮೇಲ್ವಿಚಾರಣೆ ಮಾಡ್ಕೋತಾರೆ. ಏನಕ್ಕೆ ಅಂತಂದ್ರೆ ಇದು ಗ್ರಾಮ ಮಟ್ಟದಲ್ಲಿ ಆಗೋದು. ಇಲ್ಲಿ ನೋಡಿ ಹೇಳ್ತಾ ಹೋಗ್ತೀನಿ, ಆರ್ಥಿಕ ನೆರವು ಇದೇನಂತಂದ್ರೆ ನಿಮ್ಗೆ 8 ಲಕ್ಷ ತನಕ ಸ್ನೇಹಿತರೆ ಒಂದು ಡ್ರೋನ್ ನ ಖರೀದಿ ಕೊಡ್ತಾರೆ. ಮ್ಯಾಕ್ಸಿಮಮ್ 8 ಲಕ್ಷ ತನಕ ನಿಮ್ಗೆ ಸಬ್ಸಿಡಿ ಇರುತ್ತೆ, 80% ಸಬ್ಸಿಡಿ ಇರುತ್ತೆ. ಅದಕ್ಕಿಂತ ಹೆಚ್ಚಾರ ನೀವು ದುಡ್ಡನ್ನ ಪಾವತಿ ಮಾಡಬೇಕು. ಅಂದ್ರೆ ನೀವು ಯಾವ ತರ ಡ್ರೋನ್ ತಗೋತೀರ, ಈಗೆಲ್ಲ ನೀವೆಲ್ಲ ನೋಡಿರ್ತಿರಲ್ಲ ಡ್ರೋನ್, ನಮ್ಮ ಡ್ರೋನ್ ಪ್ರತಾಪ್ ಅವ್ರ ಬಗ್ಗೆ ಎಲ್ಲ ನೋಡಿರ್ತಿರಲ್ಲ. ಡ್ರೋನ್ಗಳಿಂದ ಈ ಕೆಮಿಕಲ್ ಸಿಂಪಡಿಸೋದು, ಬೀಜಗಳ ಬಿತ್ತನೆ ಮಾಡೋದು, ಸ್ವಂತದಕ್ಕೆಲ್ಲ ಹೆಲ್ಪ್ ಆಗುತ್ತೆ. ಅಂದ್ರೆ ರಸಗೊಬ್ಬರಗಳನ್ನು ಹಾಕ್ತಕ್ಕಂಥದ್ದು, ಇದನ್ನ ಅವರು ಬಾಡಿಗೆ ಕೊಡಬಹುದು. ಓಕೆ, ಈಗೆಲ್ಲ ನಿಮ್ಗೆ ಗೊತ್ತಿದೆ, ಲೇಬರ್ ಶಾರ್ಟೇಜ್ಗಳು, ಲೇಬರ್ಗಳು ಸಿಗಲ್ಲ, ಕೂಲಿಕಾರರು ಸಿಗಲ್ಲ. ಹಂಗಾಗಿ ಟೆಕ್ನಾಲಜಿನ ಯೂಟಿಲೈಸ್ ಮಾಡ್ಕೋಬೇಕಾಗುತ್ತೆ. ಹಾಗಾಗಿ ಇದನ್ನ ಮಾಡ್ತಿರ್ತಕ್ಕಂಥದ್ದು. ಇಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಈ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಗಳಿಗೆ ಸಂಬಂಧಪಟ್ಟಂತೆ ಅವ್ರಿಗೆ ಡ್ರೋನ್ ಪ್ಯಾಕೇಜ್ ಕಂಪ್ಲೀಟ್, ಅದಕ್ಕೆ ಏನೇನು ಅಸೆಂಬ್ಲಿ ಬೇಕು, ಬ್ಯಾಟ್ರಿ ಬೇಕು, ಚಾರ್ಜರು ಎಲ್ಲ ತರನು ಕೊಡ್ತಾರೆ. ಜೊತೆಗೆ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ಗೆ ತರಬೇತಿ, 15 ದಿನಗಳ ತರಬೇತಿ ಕೂಡ ಈ ಒಂದು ಕೇಂದ್ರ ಸರ್ಕಾರದಿಂದ ಇದಕ್ಕೆ ಕೀಟನಾಶಕ ಸಿಂಪಡಿಸೋದು ಹೆಂಗೆ, ಪೋಷಕಾಂಶಗಳನ್ನು ಹಂಗ ಹಾಕೋದು ಹೆಂಗೆ, ಎಲ್ಲಾ ರೀತಿಯ ಡ್ರೋನ್ಗಳ ಒಂದು ತರಬೇತಿ ಕೊಡ್ತಾರೆ. ಇದರಿಂದ ಏನಾಗುತ್ತೆ, ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ಗಳಿಗೆ ಈ ಡ್ರೋನ್ ನ ತಗೊಂಡಾಗ ಆ ಒಂದು ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ, ಪ್ರದೇಶಗಳಲ್ಲಿ ಅವರಿಂದ ಬಾಡಿಗೆ ದುಡಿಬಹುದು. ಅರ್ಥ ಆಗ್ತಿಲ್ಲ? ಸರ್ಕಾರ 8 ಲಕ್ಷ ತನಕ ಕೊಡ್ತಾರೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. 8 ಲಕ್ಷ ತನಕ ಸಬ್ಸಿಡಿ, 80% ಸಬ್ಸಿಡಿ ತನಕ ಕೊಡ್ತಾರೆ, ಅಥವಾ ಮ್ಯಾಕ್ಸಿಮಮ್ 8 lakhs ಕೊಡ್ತಾರೆ. ಓಕೆ, ಸೊ ಹಂಗಾಗಿ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಬರ್ತೀನಿ PM ಕುಸುಮ್. ನೋಡಿ, ಇದು ಅಗ್ರಿಕಲ್ಚರ್ ಮಿನಿಸ್ಟೇರಿಯಲ್ ಬರ್ದೇ ಇದ್ರು ಕೂಡ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಕುಸುಮ್ ಅಂದ್ರೆ ಫುಲ್ ಫಾರ್ಮ್ ಏನು ಗೊತ್ತಿರಬೇಕು. ಒಂದು ಪ್ರಧಾನಮಂತ್ರಿ ಕಿಸಾನ್ ಊರ್ಜಾ ಸುರಕ್ಷಾ ಏವಂ ಉತ್ತಮ್ ಅಭಿಯಾನ್ ಅಂತ. ಪ್ರಧಾನಮಂತ್ರಿ PM ಅಂದ್ರೆ, ಕುಸುಮ್ ಅಂದ್ರೆ ಕಿಸಾನ್ ಊರ್ಜಾ ಸುರಕ್ಷಾ ಏವಂ ಉತ್ತಮ್ ಅಭಿಯಾನ್ ಅಂತ ಕರಿತೀವಿ. ಇದನ್ನ ಸ್ಕೀಮ್ನ 2026ರವರೆಗೆ ವಿಸ್ತರಿಸಲಾಗಿದೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಇದು ಯಾವ ಸಚಿವಾಲಯದಲ್ಲಿ ಬರುತ್ತೆ? ಇಂಧನ ಸಚಿವಾಲಯದಲ್ಲಿ, ಅಂದ್ರೆ ರಿನ್ಯೂವಬಲ್ ಎನರ್ಜಿ ರಿಸೋರ್ಸಸ್ ಮಿನಿಸ್ಟ್ರಿ, ನ್ಯೂ ಅಂಡ್ ರಿನ್ಯೂವಬಲ್ ಎನರ್ಜಿ ರಿಸೋರ್ಸಸ್ ಸಚಿವಾಲಯ ಏನಿದೆ ಅದರ ಅಡಿಯಲ್ಲಿ ಬರುತ್ತೆ. 2019ರಲ್ಲಿ ಪ್ರಾರಂಭ ಮಾಡಿದ್ದು ಸ್ನೇಹಿತರೆ, 2019ರಲ್ಲಿ ಪ್ರಾರಂಭ ಮಾಡಿದ್ದು. ಈಗ ಅದನ್ನ 2026 ತನಕ ಈಗ ಅವರು ಅದನ್ನ ವಿಸ್ತರಣೆ ಮಾಡ್ತಾ ಇದ್ದಾರೆ. ಇಲ್ಲಿ ಏನಪ್ಪಾ ಇದು ಅಂತಂದ್ರೆ, ರೈತರಿಗೆ, ಭಾರತೀಯ ರೈತರಿಗೆ ಇಂಧನ ಭದ್ರತೆ ಒದಗಿಸ್ಕೋಬೇಕು. ಅವ್ರಿಗೆ ಅಂದ್ರೆ ಸೋಲಾರ್ ಸಾಮರ್ಥ್ಯ, ಸೌರ ವಿದ್ಯುತ್ ಸಾಮರ್ಥ್ಯವನ್ನು ಹೆಚ್ಚಿಗೆ ಮಾಡಬೇಕು. ಫಸ್ಟ್ 2022ರವರೆಗೆ 30,800 ಮೆಗಾವ್ಯಾಟ್ ನ ಒಂದು ಇದನ್ನ ಅವರಿಗೆ ಒದಗಿಸ್ಬೇಕು ಅಂತಕ್ಕಂಥದ್ದು ಗುರಿಯನ್ನು ಹೊಂದಿರ್ತಾರೆ. ಇದನ್ನ 3 ರೀತಿ ಡಿವೈಡ್ ಮಾಡಿರ್ತಾರೆ.
ಕಾಂಪೋನೆಂಟ್ ಎ ರೈತರು, ಕಾಂಪೋನೆಂಟ್ ಬಿ, ಕಾಂಪೋನೆಂಟ್ ಸಿ ಅಂತ ಹೇಳಿ. ಕಾಂಪೋನೆಂಟ್ ಎಲಿ ರೈತರು, ಪಂಚಾಯತ್, ಸಹಕಾರಿ ಸಂಸ್ಥೆಗಳು, ರೈತ ಉತ್ಪಾದಕ ಸಂಸ್ಥೆ ಇತ್ಯಾದಿ ಬಂಜರ ಭೂಮಿಗಳು, ಅವ್ರ ಹತ್ರ ಏನ್ ಬಂಜರ ಭೂಮಿ ಎಲ್ಲಿ ಬೆಳೆಯೋಕ್ಕಾಗಲ್ವಲ್ಲ ಅಂತ ಕಡೆ ಸಣ್ಣ ವಿದ್ಯುತ್ ಸ್ಥಾವರ 2 ಮೆಗಾವ್ಯಾಟ್ ಸ್ಥಾಪಿಸಲು 10,000 ಮೆಗಾವ್ಯಾಟ್ ಸಾಮರ್ಥ್ಯದ ಒಂದು ವಿದ್ಯುತ್ ಅನ್ನ ರೈತರಿಂದ ನಾವು ತಗೋಬೇಕು ಅಂತ ಟಾರ್ಗೆಟ್ ಇಟ್ಕೊಂಡಿರ್ತಕ್ಕಂಥದ್ದು ಕಾಂಪೋನೆಂಟ್ ಎ ಅಂತಕ್ಕಂಥದ್ದು. ಕಾಂಪೋನೆಂಟ್ ಬಿ ಬಂದ್ರೆ 20 ಲಕ್ಷ ಸ್ವತಂತ್ರ ಸೌರಚಾಲಿತ ಕೃಷಿ ಪಂಪ್ಗಳ ಸ್ಥಾಪನೆ ಮಾಡಬೇಕು. ಓಕೆ, ಕೃಷಿಗಳಲ್ಲಿ ಪಂಪ್ಗಳಿಗೆ ಯೂಸ್ ಮಾಡ್ತಿದ್ರೆ ಅದು ಸೌರಚಾಲಿತ ಪಂಪ್ಗಳಾಗಿರಬೇಕು. 7.5 HP ವರೆಗಿನ ಸಾಮರ್ಥ್ಯ ಇರ್ತಕ್ಕಂಥ ಸೋಲಾರ್ ಪಂಪ್ಗಳನ್ನ ಸರ್ಕಾರ ಬೆಂಬಲದಿಂದ ರೈತರಿಗೆ ಕೊಡ್ತಕ್ಕಂಥದ್ದು. ಓಕೆ, ಇದರಿಂದ ಏನಾಗುತ್ತೆ, ಅವರು ಕೃಷಿಗೆ ಸಂಬಂಧಪಟ್ಟಂತೆ ಸೋಲಾರ್ ಎನರ್ಜಿಗಳನ್ನ ಈ ಸೋಲಾರ್ ಪಂಪ್ಗಳಿಂದ ಮಾಡ್ಕೋಬಹುದು. ಜೊತೆಗೆ ಇನ್ನೊಂದು ಕಾಂಪೋನೆಂಟ್ ಸಿ ಅಡಿಯಲ್ಲಿ ಸರ್ಕಾರ 15 ಲಕ್ಷ ಗ್ರಿಡ್ ಸಂಪರ್ಕಿತ ಪಂಪ್ ಸೌರೀಕರಣ ಮಾಡಬೇಕು. ಈಗ ಆಲ್ರೆಡಿ ಏನು ಪಂಪ್ಗಳಿಗೆ ಏನಿದೆ, ಬೋರ್ವೆಲ್ ಪಂಪ್ಗಳಾಗಿರೋದು, ಬೇರೆ ಬೇರೆ ಪಂಪ್ಗಳಾಗಿರ್ಬೋದು, ಅದನ್ನ ಈಗೇನೋ ವಿದ್ಯುತ್ ಮುಖಾಂತರ ಕೊಡ್ತಾ ಇದ್ದಾರೆ, ಗ್ರಿಡ್ನ ಮುಖಾಂತರ ನಾರ್ಮಲ್ ವಿದ್ಯುತ್ಗಳನ್ನ ಅದನ್ನ ಸೌರ ಗ್ರಿಡ್ನ ಮಾಡಿ ಆ ಸೌರ ಒಂದು ವಿದ್ಯುತ್ತನ್ನ ಈ ಒಂದು ಪಂಪ್ಗಳಿಗೆ ಕೊಡಬೇಕು ಅಂತಕ್ಕಂಥ ಈ ತರ ಟಾರ್ಗೆಟ್ ಇಟ್ಕೊಂಡಿರ್ತಕ್ಕಂಥದ್ದು. ಇದನ್ನ PM ಕುಸುಮ್ ಅಂತ ಕರಿತೀವಿ. ಇದನ್ನ ಈಗೇನ್ ಮಾಡಿದ್ದಾರೆ ಸರ್, 2026ನೇ ಇಸ್ವಿ ತನಕ ಇದನ್ನ ಮಾಡಿರ್ತಕ್ಕಂಥದ್ದು. ಓಕೆ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಸ್ಕೀಮ್, ಎಕ್ಸ್ಟೆಂಡ್ ಮಾಡಿರ್ತಕ್ಕಂಥದ್ದು. ನೆಕ್ಸ್ಟ್ ಬರ್ತೀನಿ, ನ್ಯಾಷನಲ್ ಮಿಷನ್ ಆನ್ ನ್ಯಾಚುರಲ್ ಫಾರ್ಮಿಂಗ್. ಇದನ್ನ ಪ್ರಮುಖವಾಗಿ ನೋಡೋದಾದ್ರೆ ಈ ನ್ಯಾಷನಲ್ ಮಿಷನ್ ಆನ್ ನ್ಯಾಚುರಲ್ ಫಾರ್ಮಿಂಗ್ ಅಂತಕ್ಕಂಥದ್ದು ಲಾಸ್ಟ್ ಇಯರ್ 2023-24 ಅಲ್ಲೇ ಮಾಡಿದ್ರು. ಓಕೆ, ಕೇಂದ್ರೀಯ ಭಾರತೀಯ ಪ್ರಕೃತಿ ಕೃಷಿ ಪದ್ಧತಿ ಯೋಜನೆ ಅಡಿಯನ್ನ ಇದನ್ನ ತಂದ್ರು. ಅಂದ್ರೆ ಏನು ಅಂದ್ರೆ ಸ್ವತಂತ್ರ ಯೋಜನೆ, ಇದೊಂದು ರಾಸಾಯನಿಕ ಮುಕ್ತ ಹವಾಮಾನ ಸ್ಮಾರ್ಟ್ ಕೃಷಿ. ಓಕೆ, ಸಸ್ಟೈನಬಲ್ ಕೃಷಿ ಆಗಿರ್ಬೇಕು, ಹವಾಮಾನಕ್ಕೆ ಹೊಂದ್ಕೊಂಡೇ ಇರತಕ್ಕಂಥ ಕೃಷಿ ಆಗಿರ್ಬೇಕು ಇದು. ಓಕೆ, ರಾಸಾಯನಿಕ ಮುಕ್ತ ಕೃಷಿ ಆಗಿರಬೇಕು ಅನ್ನೋದು ಇದರ ಉದ್ದೇಶ. ಇದರ ವ್ಯಾಪ್ತಿ ಮುಂದೆ 4 ವರ್ಷಗಳಲ್ಲಿ 15,000 ಕ್ಲಸ್ಟರ್ಗಳನ್ನ ಈ ನ್ಯಾಚುರಲ್ ಫಾರ್ಮಿಂಗ್ ನ ಅಡಿಯಲ್ಲಿ 7.5 ಲಕ್ಷ ಪ್ರದೇಶಗಳನ್ನ ನಾವು ವ್ಯಾಪ್ತಿಗಳನ್ನ ಇನ್ಕ್ರೀಸ್ ಮಾಡಬೇಕು ಅಂತಕ್ಕಂಥದ್ದು. ಇಲ್ಲಿ ಇದಕ್ಕೆ 1,584 ಕೋಟಿ ಬಜೆಟ್ ಕೊಟ್ಟಿದ್ರು. ಈ ವರ್ಷ ಇನ್ನೂ ಕೊಟ್ಟಿದ್ದಾರೆ, ಅದನ್ನು ತೋರಿಸ್ತೇನೆ. ಪ್ರತಿ ರೈತ ಹೆಕ್ಟೇರ್ಗೆ ಪ್ರತಿ ವರ್ಷ 15,000 ಅಂತ 3 ವರ್ಷ ಕಾಲ ಇನ್ಪುಟ್ ಉತ್ಪಾದನಾ ಮೌಲ್ಯಗಳ ಸೃಷ್ಟಿಗೆ ಆರ್ಥಿಕ ನೆರವು ಅಂತ ಕೊಡ್ತಾರೆ. ಅಂದ್ರೆ ಪ್ರತಿ ಹೆಕ್ಟೇರ್ಗೆ ರೈತರಿಗೆ ಯಾರು ನ್ಯಾಚುರಲ್ ಫಾರ್ಮಿಂಗ್ ಮಾಡ್ತಾರೆ 15,000 ರೂಪಾಯಿಗೆ ಕೊಡ್ತಾ ಹೋಗ್ತಾರೆ ಪ್ರತಿ ವರ್ಷಕ್ಕೆ. ಓಕೆ, ಇನ್ಪುಟ್ ಅಂದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಏನೇನು ಇನ್ಪುಟ್ ಬೇಕು, ಬಯೋ ರಿಸೋರ್ಸಸ್ ಸೆಂಟರ್ಸ್ಗಳಿರ್ತವೆ, ಅಲ್ಲಿಂದ ತಗೊಳ್ಳೋದಾಗಿರ್ಬೋದು. ಓಕೆ, ನಾನು ಮುಂದೆ ಹೇಳ್ತಾ ಹೋಗ್ತೀನಿ. ಒಂದು ಈಗ ಇನ್ನೊಂದು ಇಂಪಾರ್ಟೆಂಟ್ ಕರೆಂಟ್ ಅಫೇರ್ ಏನಿದ್ರಲ್ಲಿ ಅಂದ್ರೆ ನ್ಯಾಷನಲ್ ಮಿಷನ್ ಆನ್ ನ್ಯಾಚುರಲ್ ಫಾರ್ಮಿಂಗ್ ಅಲ್ಲಿ ಇದನ್ನ ಘೋಷಣೆ ಮಾಡಿದೆ ಸರ್ಕಾರ. ಏನಂತ ಘೋಷಣೆ ಮಾಡಿದೆ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ರೈತ ಕಲ್ಯಾಣ ಸಚಿವಾಲಯದ ಅಡಿಯಲ್ಲಿ ಸ್ವತಂತ್ರ ಕೇಂದ್ರ ಪ್ರಾಯೋಜಿತ ಯೋಜನೆ. ಓಕೆ, ಇದನ್ನ ಕೇಂದ್ರ ಪ್ರಾಯೋಜಿತ ಯೋಜನೆಯಾಗಿ ಜಾರಿಗೆ ತಂದಿದ್ದಾರೆ. ಇದು ಕರೆಂಟ್ ಅಫೇರ್ ಲಾಸ್ಟ್ 2024ರಲ್ಲಿ. ಓಕೆ, ಅಂದ್ರೆ ಸೆಂಟರ್ ಸ್ಟೇಟ್ ಎರಡೂ ಕೂಡ ಪಾಲ್ಗಳನ್ನ ಹಾಕ್ಬೇಕಾಗತ್ತೆ ಅಂತ. ಈಗ 15ನೇ ಹಣಕಾಸು ಮುಖಾಂತರ 25-26ನೇ ಒಂದು ಇದಕ್ಕೆ 2,481 ಕೋಟಿನ ದುಡ್ಡನ್ನ ಮೀಸಲಿಟ್ಟಿದ್ದಾರೆ. ಅದರಲ್ಲಿ ಭಾರತ ಸರ್ಕಾರ 1,584 ಕೋಟಿ ಇಲ್ಲಿ ಹಿಂದೆ ತೋರಿಸ್ತೇನೆ ನಿಮಗೆ. ಇಲ್ಲಿ ನೋಡಿ, ಇಲ್ಲಿ ತೋರಿಸಿದ ಬಜೆಟ್ ಅಲ್ಲಿ ಘೋಷಣೆ ಮಾಡಿರ್ತಕ್ಕಂಥದ್ದು. ಇನ್ ಮಿಕ್ಕಿದ ಪಾಲು ರಾಜ್ಯ ಪಾಲುಗಳು ಹಾಕ್ಬೇಕು ಅಂತೇಳಿ ಇದನ್ನ ಸೆಂಟ್ರಲ್ ಸ್ಪಾನ್ಸರ್ಡ್ ಸ್ಕೀಮ್ ಅಂತ ಮಾಡಿದೆ. ಸೆಂಟ್ರಲ್ ಸೆಕ್ಟರ್ ಅಲ್ಲ, ಇದು ಸೆಂಟ್ರಲ್ ಸ್ಪಾನ್ಸರ್ ಸ್ಕೀಮ್. ಇದು ಪ್ರಮುಖವಾಗಿ ಏನು ಅಂತಂದ್ರೆ ಈ ಗಂಗಾ ನದಿ ಎರಡೂ ಬದಿಗಳಲ್ಲಿ 5 ಕಿಲೋಮೀಟರ್ ಕಾರಿಡಾರ್ ಬರುವ ಪ್ರದೇಶಗಳಿಗೆ ಆದ್ಯತೆ ಕೊಡ್ತಾರೆ. ನಂತರ ಮಳೆಯಾಶ್ರಿತ ಮತ್ತು ಸಾಂಪ್ರದಾಯಿಕ ಕಡಿಮೆ ಅಥವಾ ರಸಗೊಬ್ಬರ ಇನ್ಪುಟ್ ಪ್ರದೇಶಗಳಲ್ಲಿ ಎಲ್ಲಿರಲ್ಲ, ಅಂದ್ರೆ ಈಗ ಯಾವ ಪ್ರದೇಶಗಳಲ್ಲಿ ಮಳೆಯ ಯೂಸ್ ಮಾಡ್ಕೊಂಡು ಬೆಳೀತಾ ಇರ್ತಾರೆ, ಅಲ್ಲಿ ರಸಗೊಬ್ಬರನ ಯೂಸ್ ಮಾಡಲ್ಲ, ನಾರ್ಮಲ್ ಆಗಿ ಬೆಳೀತಿರ್ತಾರೆ, ಅಂತ ಪ್ರದೇಶಗಳಿಗೆ ಆದ್ಯತೆಗಳನ್ನ ಕೊಡ್ತಾರೆ. ಓಕೆ, ಒಂದು ಇದರ ಪ್ರಮುಖ ಅಂಶಗಳೇನು, ಕ್ಲಸ್ಟರ್ ವಿಧಾನ ನಿಮ್ಗೆ ಹೇಳಿದೆ. 4,500 ಕ್ಲಸ್ಟರ್ಗಳು, ಎಷ್ಟು ಸರ್ ಇಲ್ಲಿ ನೋಡಿದ್ವಲ್ಲ ಹಿಂದೆ, 15,000 ಕ್ಲಸ್ಟರ್ಗಳು ಮಾಡ್ಕೋಬೇಕು ಅಂತಕ್ಕಂಥದ್ದು. ಕ್ಲಸ್ಟರ್ ಅಂದ್ರೆ ಏನಿಲ್ಲ ಸರ್, ಒಂದಷ್ಟು ಜಮೀನುಗಳು ಸೇರಿಸಿ ಒಂದು ಕ್ಲಸ್ಟರ್ ಅಂತ ಮಾಡ್ತಕ್ಕಂಥದ್ದು. ಓಕೆ, ಇಲ್ಲಿ ತೋರಿಸ 7.5 ಲಕ್ಷ ಹೆಕ್ಟೇರ್ಗಳನ್ನ ಇಲ್ಲಿ ನೋಡಿ, ನ್ಯಾಷನಲ್ ಫಾರ್ಮಿಂಗ್ ಮೂಲಕ 7.5 ಲಕ್ಷ ಹೆಕ್ಟೇರ್ ಅಂದ್ರೆ ಪ್ರತಿ ಕ್ಲಸ್ಟರ್ ಅಲ್ಲ 50 ಹೆಕ್ಟೇರ್ ಭೂಮಿಗಳನ್ನ 50ಕ್ಕಿಂತ ರೈತರು ಅದಕ್ಕಿಂತ ಹೆಚ್ಚು ಇರ್ತಾರೆ, ಎಲ್ಲರೂ ಸೇರಿ ಇದೊಂದು ಕ್ಲಸ್ಟರ್ ಅಂತ ಮಾಡ್ತಾರೆ. ಈ ಕ್ಲಸ್ಟರ್ ಅಂತ ಮಾಡೋದು ಒಂದ್ ಕಡೆ, ಮತ್ತೆ ಆ ಕ್ಷೇತ್ರಗಳನ್ನ ನೋಡಿ, ಇದರಲ್ಲಿ ಒಂದಷ್ಟು ಮಾದರಿ ಫಾರ್ಮ್ಸ್ ಗಳನ್ನಂತ ಮಾಡೋದು, ಮಾಡೆಲ್ ಫಾರ್ಮ್ಸ್ ಅಂತ. ಇದಕ್ಕೆ ತರಬೇತಿ ಕೊಡ್ತಾರೆ. ಕೃಷಿ ವಿಜ್ಞಾನ ಕೇಂದ್ರಗಳಾಗಿರ್ಬೋದು, ಕೃಷಿ ವಿಶ್ವವಿದ್ಯಾಲಯಗಳಾಗಿರ್ಬೋದು, ಇವ್ರಿಗೊಂದು ತರಬೇತಿಗಳನ್ನ ಕೊಟ್ಟು ಜೈವಿಕ ಇನ್ಪುಟ್ ಸಂಪನ್ಮೂಲ ಕೇಂದ್ರಗಳನ್ನ, ಬಯೋ ರಿಸೋರ್ಸಸ್, ನಾವು ಇಲ್ಲಿ ತೋರಿಸ್ತೀನಿ, ಇನ್ನೂ ಅದ್ರ ಬಗ್ಗೆ ಹೇಳ್ತೀನಿ, ಬಯೋ ಇನ್ಪುಟ್ ರಿಸೋರ್ಸಸ್ ಸೆಂಟರ್ಸ್ ಅಂತ. ಇವೆಲ್ಲ ನಿಮಗೆ KSK ಮತ್ತೆ ಅಗ್ರಿಕಲ್ಚರ್ ರಿಲೇಟೆಡ್ ಎಕ್ಸಾಮ್ಸ್ ಇದೆಯಲ್ಲ, ಅದಕ್ಕೆಲ್ಲ ತುಂಬಾ ಇಂಪಾರ್ಟೆಂಟ್ ಸ್ನೇಹಿತರೆ. ಆ ಒಂದು ಕ್ಲಸ್ಟರ್ಗಳಲ್ಲಿ ಒಂದೊಂದು ಕ್ಲಸ್ಟರ್ ಅಲ್ಲಿ ಒಂದೊಂದು ಈ BRC
ಯೂನಿಟ್ಸ್ ಗಳನ್ನ ಸ್ಥಾಪನೆ ಮಾಡ್ತಾರೆ. ಇದ್ರಲ್ಲಿ ಏನು ಅಂದ್ರೆ ಈಗ ನ್ಯಾಚುರಲ್ ಫಾರ್ಮಿಂಗ್ ಅಂದ್ರೆ ಕೆಮಿಕಲ್ ಯೂಸ್ ಮಾಡಲ್ಲ, ಅಂದ್ರೆ ಜೀವಾಮೃತ, ಘನಾಮೃತ, ಓಕೆ, ನೀಮಾಸ್ತ್ರ ಅಂದ್ರೆ ನೀಮ್ ರಿಲೇಟೆಡ್ ಇಂಥದ್ದುಗಳನ್ನ ಪೂರೈಕೆ ಮಾಡಕ್ಕೆ ಇದು ರಸಗೊಬ್ಬರ ರಹಿತ ಸೂಕ್ಷ್ಮ ಒಂದು ಇದನ್ನ ಕೊಡ್ತಕ್ಕಂಥದ್ದು ಇದರ ಕೆಲಸ, ಮತ್ತೆ ತರಬೇತಿಗಳನ್ನ ಕೊಡ್ತಕ್ಕಂಥದ್ದು ಇದರ ಕೆಲಸ. ಇದರಿಂದ ಭಾರತೀಯ ಪ್ರಕೃತಿ ಕೃಷಿ ಪದ್ಧತಿಯನ್ನ ನಾವು ಉತ್ತೇಜಿಸಬಹುದು ಅನ್ನೋದು ಇದರ ಒಂದು ಮಹತ್ವ. ಮೊದಲೇ 12,000 ಇತ್ತು, ಈಗ 15,000 ಮಾಡಿದ್ದಾರೆ. 12,200 ಇತ್ತು, ಈಗ 15,000 ಮಾಡಿದ್ದಾರೆ. ಓಕೆ, ಅದನ್ನ ಜೈವಿಕ ಇನ್ಪುಟ್ ಸಂಪನ್ಮೂಲ ಕೇಂದ್ರಗಳು ಅಂತ ಕರೀತಕ್ಕಂಥದ್ದು. ರೈತರಿಗೆ ತರಬೇತಿ ಕೊಡ್ತಾರೆ, ಮತ್ತೆ ಇದರಲ್ಲಿ ಕೆಲಸ ಮಾಡಿ ಇದರಲ್ಲಿ ಬರ್ತಕ್ಕಂಥ ಇದಕ್ಕೆ ಪ್ರಮಾಣೀಕರಣ ವ್ಯವಸ್ಥೆ ಕೂಡ ಇರುತ್ತೆ. ಪ್ರಮಾಣೀಕರಣ ಅಂದ್ರೆ ಅವ್ರಿಗೆ ಆ ಒಂದು ನ್ಯಾಚುರಲ್ ಫಾರ್ಮಿಂಗ್ ಇಂದ ಬೆಳೆದಿರತಕ್ಕಂಥ ಬ್ರ್ಯಾಂಡ್ ಅನುಷ್ಠಾನ ಕೊಡ್ತಕ್ಕಂಥದ್ದು, ಮತ್ತೆ ಮೇಲ್ವಿಚಾರಣೆ ಮಾಡ್ತಕ್ಕಂಥ ಆನ್ಲೈನ್ ಪೋರ್ಟಲ್ ಕೂಡ ಈ ಒಂದು ಅಡಿಯಲ್ಲಿ ಬರುತ್ತೆ. ಇದು ಯಾಕೆ ಇಂಪಾರ್ಟೆಂಟ್ ಸರ್? ನೈಸರ್ಗಿಕ ಕೃಷಿಯ ಪ್ರಯೋಜನಗಳೇನು ನೋಡಿ. ವೆಚ್ಚ ಕಮ್ಮಿ ಅಲ್ವಾ, ನೀವು ನ್ಯಾಚುರಲ್ ಇರೋದು, ಮಣ್ಣಿನ ಆರೋಗ್ಯ ಹೆಲ್ಪ್ ಮಾಡ್ಬೋದು, ಮತ್ತೆ ಫಲವತ್ತತೆನ ಪುನರ್ಜೀವನಗೊಳಿಸ್ಬೋದು, ಮತ್ತೆ ಹವಾಮಾನ ಸ್ಥಿತಿಸ್ಥಾಪಕತ್ವನ ಕಾಪಾಡ್ಕೋಬಹುದು. ಇದರಿಂದ ಕೆಮಿಕಲ್ ಇಂದ ನಮ್ಗೆ ಬೇರೆ ಬೇರೆ ಏನೇನು ರಿಲೀಸ್ ಆಗುತ್ತೆ, ನೈಟ್ರೋಜನ್ ಆಗಿರ್ಬೋದು, ಮತ್ತೆ ಅದು ನೀರಿಗೆ ಸೇರಿದಾಗ ಅಲ್ಲಿ ಆಗಿರ್ಬೋದು, ಇವೆಲ್ಲ ನಾವು ತಡೆಯಬಹುದು. ವಾಯುಮಾಲಿನ್ಯ, ಜಲಮಾಲಿನ್ಯ ತಡೆಯಬಹುದು. ಆರೋಗ್ಯ ಮತ್ತು ಪೋಷಣೆಗಳನ್ನ ರಕ್ಷಣೆ ಮಾಡಬಹುದು. ರಸಗೊಬ್ಬರ, ಕೀಟನಾಶಕಗಳನ್ನ ಇದರಲ್ಲಿ ಯೂಸ್ ಮಾಡಲ್ಲ. ಪರಿಸರ ಸುಸ್ಥಿರತೆ ಕಾಪಾಡ್ಕೋಬಹುದು. ಇಂಗಾಲದ ಅಂಶ ಆಗಿರ್ಬೋದು ಮಣ್ಣಿನಲ್ಲಿ, ಅದರ ಒಂದು ದಕ್ಷತೆಗಳನ್ನು ಸುಧಾರಿಸೋದಾಗಿರೋದು, ಮತ್ತೆ ಸೂಕ್ಷ್ಮ ಜೀವಿಗಳು, ಜೈವ ವೈವಿಧ್ಯತೆಗಳು ಮಣ್ಣಿನಲ್ಲಿ ಆರೋಗ್ಯಗಳನ್ನ ಹೆಚ್ಚಿಗೆ ಮಾಡ್ಕೊಳ್ತಕ್ಕಂಥದ್ದಾಗಿರೋದು, ಇದೆಲ್ಲ ಇದರ ಅಡಿಯಲ್ಲಿ ಬರುತ್ತೆ ಸ್ನೇಹಿತರೆ. ಹಾಗಾಗಿ ದಿಸ್ ಇಸ್ ವೆರಿ ಇಂಪಾರ್ಟೆಂಟು. ನಾನು ಡೀಟೇಲ್ ಆಗಿ ಹೇಳಿದ್ದೀನಿ ಏನೇನು ಅಂತ. 1,000 ರೂಪಾಯಿ ಏನು ಕೊಡ್ತಾರೆ 3 ವರ್ಷಕ್ಕೆ, ಎಲ್ಲಿಗೆ ಇಂಪಾರ್ಟೆಂಟು, ಇದು ಕೃಷಿ ಕೇಂದ್ರ ಸರ್ಕಾರದ ಪ್ರಾಯೋಜಿತ ಯೋಜನೆ, ಸ್ಪಾನ್ಸರ್ಡ್ ಸ್ಕೀಮ್ ಆಗಿರುತ್ತೆ, ಇವೆಲ್ಲ ಗೊತ್ತಿರಲಿ. ನೆಕ್ಸ್ಟ್ ಬರ್ತೀನಿ ಅನ್ನ ಚಕ್ರ ಇನಿಷಿಯೇಟಿವ್. ಇದೇನಿಲ್ಲ, ಸಿಂಪಲ್ ಸ್ಕೀಮ್ ಇದು. ಅನ್ನ ಚಕ್ರ ಅಂತಕ್ಕಂಥದ್ದು ಒಂದು PDS ಸಿಸ್ಟಮ್. ಓಕೆ, PDS ಅಂತ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಏನಿದೆ, ನಾವೇನು ಡಿಪೋಗಳು ಅಕ್ಕಿ ಕೊಡ್ತಾರಲ್ಲ, ಆ ಡಿಪೋಗಳಿಗೆ ಸಂಬಂಧಪಟ್ಟಂತೆ ಒಂದು ಸರಪಣಿ, ಒಂದು ಚೈನ್ ಸಾಧನವಾಗಿ ಮಾಡ್ತಿರ್ತಕ್ಕಂಥದ್ದು. ಇದರಿಂದ ನಮಗೆ ಒಂದಷ್ಟು ಇಂಧನಗಳನ್ನು ಉಳಿಸ್ಬೋದು, ಮತ್ತೆ ಬೇಗ ಒಂದು ಇದನ್ನ ಸಾಗಿಸ್ಬೋದು, ಆಹಾರ ಪದಾರ್ಥಗಳನ್ನ ಆ ಒಂದು ರೆಸ್ಪೆಕ್ಟಿವ್ PDS ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ವ್ಯವಸ್ಥೆಗೆ. ಫಾರ್ಮರ್ ಪ್ರೈಸ್ ಶಾಪ್ ಅಂತ ಏನ್ ಕರಿತೀವಿ, ಫೈರ್ ಪ್ರೈಸ್ ಶಾಪ್ ಅಂತ ಏನ್ ಕರಿತೀವಿ, ನ್ಯಾಯಯುತ ಬೆಲೆ ಅಂಗಡಿಗಳಿಗೆ ದೇಶಾದ್ಯಂತ ಇದೇನಂದ್ರೆ ಇಷ್ಟೇ ಸರ್. IIT ದೆಹಲಿ, ಓಕೆ, ಮತ್ತೆ ಫೌಂಡೇಶನ್ ಫಾರ್ ಇನ್ನೋವೇಷನ್ ಅಂಡ್ ಟೆಕ್ನಾಲಜಿ ಟ್ರಾನ್ಸ್ಫರ್, ಈ ಎರಡರ ಸಹಯೋಗ ಏನಿದೆ, ಓಕೆ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಇವರು ಒಂದು PDS ನೆಟ್ವರ್ಕ್ಸ್ ಲಾಜಿಸ್ಟಿಕ್ ಅಂತ ಮಾಡಿದ್ದಾರೆ. ಸ್ಕ್ಯಾನ್ ಅಂತ ಕರಿತೀವಿ, ಅಂದ್ರೆ ನ್ಯಾಷನಲ್ ಏನೋ ಸರಪಳಿ ಏನೋ ನಾವು ಪಬ್ಲಿಕ್ ಫೈರ್ ಪ್ರೈಸ್ ಶಾಪ್ಗೆ ಸಬ್ಸಿಡಿ ಕ್ಲೈಮ್ ಏನ್ ಮಾಡ್ಕೋತಾರೆ. ಈಗ ಒಂದು ರಾಜ್ಯಗಳಿಗೆ ಅಕ್ಕಿ ಕೊಡ್ತಾರೆ ಅಂತ ಇಟ್ಕೊಳ್ಳಿ. ಕೇಂದ್ರ ಸರ್ಕಾರ ನಮ್ಮ ರಾಜ್ಯಕ್ಕೆ ಬರ್ತಾ ಇದೆ ಅಕ್ಕಿ ಅಲ್ವಾ, ಬರ್ತಾ ಇದೆ 5 kg ಕೇಂದ್ರ ಸರ್ಕಾರ ಕೊಡ್ತಾ ಇರೋದು, ಅದಕ್ಕೆ ಸಬ್ಸಿಡಿ ಕ್ಲೈಮ್ ಮಾಡಬೇಕು. ಎಷ್ಟು kg ಒಂದೊಂದು ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ಗೆ ಹೋಗ್ಬೇಕು ಅಂದ್ರೆ ಆ ರಾಜ್ಯಕ್ಕೆ ಟೋಟಲ್ ಎಷ್ಟು ಹೋಗ್ಬೇಕು, ಎಷ್ಟು ಸಬ್ಸಿಡಿ ಕ್ಲೈಮ್ ಆಗಬೇಕು, ಇದೆಲ್ಲ ಈ ಒಂದು ಸಬ್ಸಿಡಿ ಕ್ಲೈಮ್ ಪೋರ್ಟಲ್ಗಳ ಮುಖಾಂತರ ಮಾಡ್ತಕ್ಕಂಥ ಲಾಜಿಸ್ಟಿಕ್ ಪರ್ಫಾರ್ಮ್ ಸ್ಕ್ಯಾನ್ ಪೋರ್ಟಲ್ ಅಂತ ಮಾಡಿದ್ದಾರೆ. ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆ ಅಡಿಯಲ್ಲಿ ಏನು ಸಬ್ಸಿಡಿ ರಾಜ್ಯಗಳಿಗೆ ಕೊಡ್ತಾರೆ ಸರಳೀಕರಣ ಮಾಡಿದ್ದಾರೆ. ಜೊತೆಗೆ ಇಲ್ಲಿ ಒಂದು ಸಿಂಗಲ್ ವಿಂಡೋ ಸಿಸ್ಟಮ್ ಇದೆ. ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ನಿಮ್ಗೆ ಬೆಂಗಳೂರಿಗೆ ನಿಮಗೆ ಎಲ್ಲಿಂದ ಬರುತ್ತೆ ಈಗ ಅಕ್ಕಿ? ಕೇಂದ್ರ ಸರ್ಕಾರದ್ದು ಮಹಾರಾಷ್ಟ್ರದಿಂದ ತರಬೇಕು, ಇಲ್ಲ ಪಕ್ಕದಲ್ಲಿ ಹೊಸೂರು ಹತ್ರ ಇದೆ ಅಲ್ಲಿಂದ ಏನಾರು ಇದೆಯಾ, ಅಥವಾ ಇಲ್ಲಿ ಚೆನ್ನೈ ಹತ್ರ ಇದೆಯಾ, ಚೆನ್ನೈಯಿಂದ ತರ್ಸೋದು ಬೆಂಗಳೂರಿಗೆ. ಅಕಸ್ಮಾತ್ ಬೆಂಗಳೂರಲ್ಲಿ ಇಲ್ಲ ಅಂದ್ರೆ ಈಗ ಬೇಡ, ಮೈಸೂರು ಅಥವಾ ನೀವು ಮಂಗಳೂರು ತಗೋಬಹುದು. ಮಂಗಳೂರು ತಗೊಂಡ್ರೆ ಏನಾಗುತ್ತೆ, ಅಲ್ಲಿ ಪಕ್ಕ ಕೇರಳ ಹತ್ರ ಇದೆಯಾ, ಅಲ್ಲಿಂದ ಸಪ್ಲೈ ಮಾಡೋದು. ಅಂದ್ರೆ ಈ ಡಿಪೆಂಡ್ಸ್, ಈ ನಮ್ಮ PM ಗತಿಶಕ್ತಿ ಇನ್ಫ್ರಾಸ್ಟ್ರಕ್ಚರ್ ಯೋಜನೆ ಮುಖಾಂತರ ಯಾವ್ಯಾವ ಗೋದಾಮು ಯಾವ್ಯಾವ್ದಕ್ಕೆ ಹತ್ರ ಅದರ ಭೌಗೋಳಿಕ ಸ್ಥಳ ನಕ್ಷೆಗಳನ್ನ ಮಾಡ್ಕೊಂಡು, ಜಿಯೋಗ್ರಾಫಿಕಲ್ ಇಂಡಿಕೇಶನ್ ಮಾಡ್ಕೊಂಡು, ಅದಕ್ಕೆ ಯಾವ್ದಾದಕ್ಕೆ ಹತ್ರ ಅಲ್ಲಿಂದ ಸಪ್ಲೈ ಮಾಡ್ತಕ್ಕಂಥದ್ದು. ಓಕೆ, ನಮ್ಮ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾದ ಗೋದಾಮುಗಳಿರ್ತಲ್ಲ, ಅಲ್ಲಿಂದ ಸಪ್ಲೈ ಮಾಡ್ತಕ್ಕಂಥದ್ದು. ಇದರಿಂದ ಏನಾಗುತ್ತೆ, ಒಂದಷ್ಟು ದುಡ್ಡನ್ನ ಉಳಿಸ್ಬೋದು, ಬೇಗ ತಲುಪಿಸ್ಬೋದು. ಏನ್ ದುಡ್ಡು ಉಳಿಸ್ಬೋದು? ಒಂದು ಇಂಧನ ಬಳಕೆ, ಅನ್ನಚಕ್ರ ಅಂತಕ್ಕಂಥದ್ದು ಸಾರಿಗೆ ಮಾರ್ಗಗಳ ಅತ್ಯುತ್ತಮವಾಗಿ ಮೂಲಕ ಅನ್ನಚಕ್ರ ಇಂಧನ ಬಳಕೆಯನ್ನು ಕಡಿಮೆ ಮಾಡುತ್ತದೆ. ಇದರಿಂದ ಸಾರಿಗೆ ಸಂಬಂಧಿತ ಹೊರಸೂಸುವಿಕೆ ಕಡಿಮೆ ಮಾಡುತ್ತದೆ, ಮತ್ತೆ ಕಡಿಮೆ ಇಂಗಾಲದ ಹೆಜ್ಜೆ ಗುರುತನ್ನು ನೀಡುತ್ತದೆ. ಪರಿಸರದ ಮೇಲೆ ಆಗ್ತಕ್ಕಂಥ ಪ್ರಭಾವ ಆಗಿರ್ಬೋದು, ಮತ್ತೆ ಸರಳೀಕರಣ ಎಲ್ಲ ಆನ್ಲೈನ್ ಮುಖಾಂತರ ನಮಗೆ ಎಲ್ಲ ನಕ್ಷೆಗಳು ಎಲ್ಲಾನು ಕೂಡ ಆಗ್ಬಿಡುತ್ತೆ ಈ ಸ್ಕ್ಯಾನ್ ಪೋರ್ಟಲ್ ಮುಖಾಂತರ. ಇದು ನಮಗೆ ಹೆಲ್ಪ್ ಆಗುತ್ತೆ. ಸೊ ದಿಸ್ ಇಸ್ ಕಾಲ್ಡ್ ಅನ್ನಚಕ್ರ ಇನಿಷಿಯೇಟಿವ್ ಅಂತ. ಸಿಂಪಲ್ ಆಗಿರ್ತಕ್ಕಂಥ ತುಂಬಾ ತಲೆ ಕೆಡಿಸ್ಕೊಬಿಟ್ಟಿದ್ರ ಬಗ್ಗೆ ನೋಡಿ. ಇನ್ನೂ ಒಂದಷ್ಟು ಬೇರೆ ಬೇರೆ ಆಯಿಲ್ ಸೀಡ್ಸ್ ಬಗ್ಗೆ ಆಗಿರ್ಬೋದು, ಬೇರೆ ಬೇರೆ ಸಣ್ಣ ಪುಟ್ಟ ಇದಿವೆ, ಡಿಸ್ಕಸ್ ಮಾಡೋಣ. ಇಷ್ಟ ಆಗಿದ್ರೆ ಇದನ್ನ ನೀವು ಫಸ್ಟ್ ಲೈಕ್ ಮಾಡಿ ಸ್ನೇಹಿತರೆ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡ್ಕೊಳ್ಳಿ. ಇದರಲ್ಲೇ ಇನ್ನೂ ಒಂದಷ್ಟು ಪಾರ್ಟ್ 2 ಬೇಕು ಅಂದ್ರೆ ಕಮೆಂಟ್ ಮಾಡಿ.
ವಿಡಿಯೋನ ಶೇರ್ ಮಾಡಿ ನಿಮ್ಮ ಸೋಷಿಯಲ್ ಮೀಡಿಯಾಗಳಲ್ಲಿ. ನಮ್ಮ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಫಾಲೋ ಮಾಡಿಲ್ಲ ನಾವು ಮಾಡ್ಕೊಳ್ಳಿ, ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಸ್ನೇಹಿತರೆ. ಹಾಗೆ ಪ್ಲೇಲಿಸ್ಟ್ ಕೊಟ್ಟಿರ್ತೀನಿ. ನಾವು ಪ್ರೀವಿಯಸ್ ಮಾಡಿರ್ತಕ್ಕಂಥ ಬೇರೆ ಬೇರೆ ಮಿನಿಸ್ಟ್ರಿಯಲ್ಲಿ ಮಾಡಿರ್ತಕ್ಕಂಥ ಗೌರ್ಮೆಂಟ್ ಸ್ಕೀಮ್ಗಳ ಲಿಂಕ್ಸ್ ಇರುತ್ತೆ, ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಚೆಕ್ಔಟ್ ಮಾಡಿ. ನೆಕ್ಸ್ಟ್ ವಿಡಿಯೋದ ಪುನಃ ಸಿಗ್ತೀನಿ. ನಮಸ್ಕಾರ, ಧನ್ಯವಾದಗಳು, ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ. ಒಂದೇ ವಿಡಿಯೋದಲ್ಲಿ ಕವರ್ ಮಾಡಿದೀವಿ ಒಂದಷ್ಟು ಗೌರ್ಮೆಂಟ್ ಸ್ಕೀಮ್ಸ್ಗಳು. ಬೇಕಾದ್ರೆ ಮ್ಯಾರಥಾನ್ ರಿವಿಷನ್ ವಿಡಿಯೋ ಆ ಲಿಂಕ್ ಕೊಟ್ಟಿರ್ತೀನಿ, ಅದನ್ನು ಕೂಡ ನೀವು ನೋಡ್ಬೋದು. ನೆಕ್ಸ್ಟ್ ವಿಡಿಯೋದಲ್ಲಿ ಪುನಃ ಸಿಗ್ತೀನಿ. ನಮಸ್ಕಾರ, ಧನ್ಯವಾದಗಳು.